ಆಗಿದೆ ಹಾಕೊಂಡು ಫುಲ್ ಡ್ರೈ ಆಗ್ತಾ ಇದೆ ನೋಡಿ ಈ ಥರ ಆಗುತ್ತೆ ಡ್ರೈ ಆದರೆ. ಈ ಥರ ಆದರೆ ಒಣಗಿದೆ ಅಂತ ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ, ಈ ಥರ ಆದರೆ ಒಣಗಿದೆ ಅಂತೆ. ಸೊ ಇದನ್ನು ಇವಾಗ ಬೆಚ್ಚಗಿರೋ ಅಂಥ ನೀರು ಅಂದರೆ ಉಗುರು ಬೆಚ್ಚಗಿರೋ ಅಂಥ ನೀರಲ್ಲಿ ವಾಶ್ ಮಾಡಿ ತೋರಿಸ್ತೀನಿ ನೋಡಿ, ರಿಸಲ್ಟ್ ನಿಮಗೇನೆ ಗೊತ್ತಾಗುತ್ತೆ. ಬನ್ನಿ ಇದನ್ನು ವಾಶ್ ಮಾಡಿ ತೋರಿಸ್ತೀನಿ. ಉಗುರು ಬೆಚ್ಚಗಿರೋ ಅಂಥ ನೀರನ್ನು ತಗೊಂಡಿದ್ದೀನಿ, ಇದಕ್ಕೆ ನಾನು ಇವಾಗ ಇದರಲ್ಲಿ ವಾಶ್ ಮಾಡ್ತಾ ಇದ್ದೀನಿ ನೋಡಿ. ಜಸ್ಟ್ ಇದನ್ನು ನೀರು ಹಾಕಿ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ ನೋಡಿ, ಈ ಥರ ನೀರು ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡಿ. ನೋಡ್ತಾ ಇದ್ದೀರಲ್ವ, ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಎರಡು ಹ್ಯಾಂಡ್ಗಳಲ್ಲೂ ಇಟ್ಟು ನಿಮಗೆ ತೋರಿಸ್ತೀನಿ ನೋಡಿ, ಡಿಫ್ರೆನ್ಸ್ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ವಾಶ್ ಮಾಡಿ ಸೊ ನೋಡ್ತಾ ಇರ್ಬೋದು ಫೈನಲಿ ರಿಸಲ್ಟನ್ನು ಯಾವ ಥರ ಇದೆ ಅಂತ. ಈ ಒಂದು ಹ್ಯಾಂಡಲ್ಲಿ ಸ್ಕ್ರಬ್ ಮಾಡಿರಿ, ಸ್ಕ್ರಬ್ ಮಾಡಿ ಪ್ಯಾಕನ್ನು ಹಾಕಿರೋದ್ರಿಂದ ಎಲ್ಲ ಒಂದು ಟ್ಯಾನು ಕೂಡ ರಿಮೂವ್ ಆಗಿದೆ, ಹಾಗೆಯೇ ಸ್ಕಿನ್ ಕೂಡ ಅಷ್ಟೇ ಲೈಟ್ ಆಗಿದೆ, ಹಾಗೆ ಬ್ರೈಟ್ ಕೂಡ ಆಗಿದೆ. ನೋಡ್ತಾ ಇರ್ಬೋದು ಈ ಒಂದು ಕೈಯಲ್ಲಿ ಹಾಗೇ ಇದೆ. ನೋಡ್ತಾ ಇದ್ದೀರಲ್ವ, ಡಿಫ್ರೆನ್ಸಸ್ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ. ಒಂದು ಪ್ಯಾಕನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಸ್ಕಿನ್ ಕೂಡ ತುಂಬ ಈ ಒಂದು ಹ್ಯಾಂಡ್ಗಿಂತ ಈ ಒಂದು ಹ್ಯಾಂಡು ತುಂಬಾ ಲೈಟ್ ಆಗಿದೆ. ಸೊ ಈ ಒಂದು ಪ್ಯಾಕನ್ನು ಹೇಗೆ ಮಾಡಿದೆ ನಾನು, ಈ ಒಂದು ಪ್ಯಾಕ್ಗೆ ಏನೆಲ್ಲ ಒಂದು ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿದ್ದೀನಿ, ಹಾಗೆ ಇದನ್ನು ಯಾವ ಒಂದು ಕ್ವಾಂಟಿಟಿಯಲ್ಲಿ ಹಾಕಬೇಕು, ಯಾವ ಒಂದು ಪ್ರಮಾಣದಲ್ಲಿ ಹಾಕ್ಕೊಂಡು ನಾವು ಈ ಒಂದು ಪ್ಯಾಕನ್ನು ಮಾಡಿಕೊಂಡು ಪ್ಯಾಕನ್ನು ಯಾವ ಥರ ಅಪ್ಲೈ ಮಾಡೋದು, ಎಷ್ಟೊತ್ತು ಇರಬೇಕು, ಹಾಗೆ ಇದನ್ನು ವಾಶ್ ಮಾಡೋದು ಹೇಗೆ ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಎಂಡ್ ತನಕ ವಾಚ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ಗೆ ವಿಸಿಟ್ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಸೊ ಬನ್ನಿ ತಡ ಮಾಡದೆ ಈ ಒಂದು ಪ್ಯಾಕನ್ನು ನಾನು ಹೇಗೆ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಬೇಕು ಅಂತ ಹೇಳಿದ್ರೆ, ಫಸ್ಟು ಒಂದು ಬೌಲ್ ತಗೊಳ್ಳಿ. ಒಂದು ಬೌಲ್ ತೊಗೊಂಡು ಇದಕ್ಕೆ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ ಎಲ್ಲರ ಮನೆಯಲ್ಲೂ ಸಹಜವಾಗಿ ಇರೋವಂಥದ್ದು ಈ ಒಂದು ಬ್ರೂ ಕಾಫಿ ಪೌಡರು, ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಒಂದು ಅರ್ಧದಷ್ಟು ಸೇರಿಸ್ತಾ ಇದ್ದೀನಿ. ಅದೇ 2 ರೂಪಾಯಿದೆಲ್ಲ ಬ್ರೂ ಕಾಫಿ ಪೌಡರ್ ಬರುತ್ತಲ್ಲ, ಸೊ ಅದನ್ನು ನಾನು ಇಲ್ಲಿ ಒಂದು ಹಾಫ್ ಪ್ಯಾಕೆಟ್ ಅಷ್ಟು ಸೇರಿಸ್ತಾ ಇದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಇದಕ್ಕೆ ಮೇಯ್ನಾಗಿ ಎಲ್ಲರ ಮನೆಯಲ್ಲೂ ಅನ್ನವನ್ನು ಮಾಡ್ತೀವಿ ಅಲ್ವಾ, ಅನ್ನವನ್ನು ಮಾಡಿದಾಗ ಅನ್ನದಲ್ಲಿರುವಂತಹ ಗಂಜಿಯನ್ನು ಬಸಿತೀವಿ. ಆ ಗಂಜಿಯನ್ನು ವೇಸ್ಟ್ ಮಾಡದೇನೆ ಇದಕ್ಕೂ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಸ್ಕಿನ್ನನ್ನು ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂತ ಹೇಳಿದ್ರೆ ಇದನ್ನು ಯೂಸ್ ಮಾಡೋದ್ರಿಂದ ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ. ನಿಮ್ಮ ಸ್ಕಿನ್ನನ್ನು ಫುಲ್ಲು ಗ್ಲಾಸ್ ಶೈನಿಂಗ್ ಆಗಿ ಕೂಡ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಗಂಜಿಯನ್ನು ನಾನು ಇದನ್ನು ಕಲಸೋದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಇದನ್ನೇ ಉಪಯೋಗಿಸ್ತಾ ಇದ್ದೀನಿ. ಬೇರೆ ಯಾವುದೇ ರೀತಿಯ ನೀರನ್ನು ಉಪಯೋಗಿಸ್ತೆ, ಬರೀ ಇದರಲ್ಲೇ ಕಲಿಸ್ಕೊಳ್ಬೇಕು. ಸೊ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ರೀತಿಯ ನೀರನ್ನು ಆ್ಯಡ್ ಮಾಡಿದ್ರೆ ಜಸ್ಟ್ ಈ ಒಂದು ಗಂಜಿಯಲ್ಲೇ ನೀವು ಕಲಿಸ್ಕೊಳ್ಬೇಕು ಫುಲ್ಲು. ಅಂತ ಪ್ಯಾಕನ್ನು ರೆಡಿ ಮಾಡಿಕೊಂಡು ನೀವು ಈ ರೀತಿ ಪೇಸ್ಟನ್ನು ರೆಡಿ ಮಾಡಿಕೊಂಡು ನೀವು ಇದನ್ನು ಫೇಸ್ ಆಗಿರಲಿ ಅಥವಾ ನಿಮ್ಮ ಹ್ಯಾಂಡ್ ಆಗಿರಲಿ, ನೀವು ಅಪ್ಲೈ ಮಾಡೋದಕ್ಕೂ ಮುಂಚೆ ನಿಮ್ಮ ಕೈಗಳನ್ನೇ ಆಗಲಿ ಅಥವಾ ನಿಮ್ಮ ಫೇಸನ್ನೇ ಆಗಲಿ ಚೆನ್ನಾಗಿ ಫೇಸ್ ವಾಶ್ ಅಥವಾ ಮೈಲ್ಡ್ ಆಗಿರೋವಂಥ ಸೋಪಿಂದ ವಾಶ್ ಮಾಡಿ ಇಟ್ಕೊಳ್ಳಿ ಫಸ್ಟು. ಆಮೇಲೆ ವಾಶ್ ಮಾಡಾದ್ಮೇಲೆ ಚೆನ್ನಾಗಿ ಡ್ರೈ ಆದಮೇಲೆ ಇದಕ್ಕೆ ಪ್ಯಾಕನ್ನು ಅಪ್ಲೈ ಮಾಡೋದು. ಸೊ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಇದು ಸ್ಕ್ರಬ್ ಆಗಿ ಕೂಡ ವರ್ಕ್ ಆಗುತ್ತೆ. ನಿಮ್ಮ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಇರೋವಂಥ ಟ್ಯಾನ್ ಆಗಿರ್ಬೋದು, ಡರ್ಟ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ರಿಮೂವ್ ಮಾಡುತ್ತೆ. ಇದು ನಿಮ್ಮ ಸ್ಕಿನ್ನು ಸನ್ ಟ್ಯಾನ್ ಆಗಿದ್ರೂ ಕೂಡ, ಸ್ವಲ್ಪ ಬ್ಲ್ಯಾಕ್ ಆಗಿದ್ರೂ ಕೂಡ ಇದರಿಂದ ನೀವು ನಿಮ್ಮ ಸ್ಕಿನ್ನನ್ನು ಇನ್ನೂ ಸ್ವಲ್ಪ ಗ್ಲೋ ಮಾಡ್ಕೊಳ್ಬೋದು, ಬ್ರೈಟನಿಂಗ್ ಮಾಡ್ಕೊಳ್ಬೋದು. ನಿಮ್ಮ ಸ್ಕಿನ್ ಇನ್ನೂ ಕೂಡ ಲೈಟ್ ಆಗುತ್ತೆ.
ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿ ಸ್ಕ್ರಬ್ ಮಾಡ್ತಾ ಇದನ್ನು ಅಪ್ಲೈ ಮಾಡಬೇಕು. ಫುಲ್ಲು ಚೆನ್ನಾಗಿ ಒಂದು 5 ನಿಮಿಷ ಸ್ಕ್ರಬ್ ಮಾಡಿ ಇದನ್ನು. ಈ ಗಂಜಿಯನ್ನು ಉಪಯೋಗಿಸಿರೋದ್ರಿಂದ ನಿಮಗೆ ಚರ್ಮ ಟೈಟ್ ಆಗುತ್ತೆ, ಸ್ವಲ್ಪ ಸುಕ್ಕು ಕಟ್ಟೋದು ಕೂಡ ಕಡಿಮೆ ಆಗುತ್ತೆ. ಸೊ ಗಂಜಿಯನ್ನು ಬಳಸ್ಬೋದು ನೀವು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನೀವು ತುಂಬ ಡ್ರೈ ಸ್ಕಿನ್ ಇರೋರು ಇಲ್ಲಿ ನೀವು ಮೊಸರನ್ನು ಕೂಡ ಬಳಸ್ಬೋದು ನೀವು. ಸೊ ಚೆನ್ನಾಗಿ ಒಂದು 5 ನಿಮಿಷ ಇದನ್ನು ಮಸಾಜ್ ಮಾಡಿ ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಬಿಡಬೇಕು. ಡ್ರೈ ಆಗಬೇಕಿದು ಚೆನ್ನಾಗಿ. ಸೊ ಡ್ರೈ ಆದಮೇಲೆ ತೋರಿಸ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ. ಇವಾಗ 20 ನಿಮಿಷ ಆಗಿದೆ ಹಾಕ್ಕೊಂಡು, ಫುಲ್ಲು ಡ್ರೈ ಆಗ್ತಾ ಇದೆ ನೋಡಿ. ಈ ಥರ ಆಗುತ್ತೆ ಡ್ರೈ ಆದರೆ. ಈ ಥರ ಆದರೆ ಒಣಗಿದೆ ಅಂತ ನೋಡಿ, ಗೊತ್ತಾಗ್ತಾ ಇದೆ ಅಲ್ವಾ? ಈ ಥರ ಆದರೆ ಒಣಗಿದೆ ಅಂತೆ. ಸೊ ಇದನ್ನು ಇವಾಗ ಬೆಚ್ಚಗಿರೋ ಅಂಥ ನೀರು, ಅಂದರೆ ಉಗುರು ಬೆಚ್ಚಗಿರೋ ಅಂಥ ನೀರಲ್ಲಿ ವಾಶ್ ಮಾಡಿ ತೋರಿಸ್ತೀನಿ ನೋಡಿ. ರಿಸಲ್ಟ್ ನಿಮಗೇನೆ ಗೊತ್ತಾಗುತ್ತೆ.